ಹಾಯ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀರನ್ನ ಯೂಸ್ ಮಾಡಿ ನಿಮ್ಮೆಲ್ಲ ಡಿಸೈರ್ಸ್ ಅನ್ನ, ನಿಮ್ಮೆಲ್ಲ ಗೋಲ್ಸ್ ಅನ್ನ, ನಿಮ್ಮೆಲ್ಲ ಡ್ರೀಮ್ಸ್ ಅನ್ನ ಟ್ರೂ ಮಾಡ್ಕೋಬಹುದು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು, ಕೇವಲ ನೀರಿನಿಂದ ಲೈಫಲ್ಲಿ ನಿಮಗೆ ಏನ್ ಬೇಕೋ ಅದನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಇದು ತುಂಬಾ ಒಂದು ಪವರ್ಫುಲ್ ವಿಧಾನ ಕೂಡ. ಈ ಟೆಕ್ನಿಕ್ ಅಲ್ಲಿ ನೀರ್ಗೆ ನಾವು ಕೆಲವು ಪದಗಳನ್ನ ಹೇಳಿದ್ರೆ ಸಾಕು, ಈ ವಿಡಿಯೋದಲ್ಲಿ ಪವರ್ಫುಲ್ ವರ್ಡ್ಸ್ ಯಾವುದು ಅಂತ ನಾವು ತಿಳ್ಕೊಳ್ಳೋಣ. ಅವುಗಳನ್ನ ನೀವು ನೀರು ಕುಡಿಯೋದಕ್ಕೆ ಮೊದಲು ಯೂಸ್ ಮಾಡ್ಬೇಕಾಗತ್ತೆ. ಟೆಕ್ನಿಕ್ ಅನ್ನ ನೀವು ಫಿನಾನ್ಷಿಯಲ್ ಅಬಂಡೆನ್ಸು, ಆರೋಗ್ಯ, ರಿಲೇಶನ್ಶಿಪ್, ಲವ್ ಲೈಫ್ ಎಲ್ಲದಕ್ಕೂ ಯೂಸ್ ಮಾಡಿ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು, ಪಡ್ಕೋಬಹುದು. ವಿಡಿಯೋ ತುಂಬಾ ಇಂಪಾರ್ಟೆಂಟ್, ಕೊನೆವರೆಗೂ ನೋಡಿ. ಹಾಗೇನೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಈ ಟೆಕ್ನಿಕ್ ಅನ್ನ ಯಾಕೆ ಇಷ್ಟು ಪವರ್ಫುಲ್ ಅಂತ ನಾವು ನೋಡೋದಾದ್ರೆ, ಜಪಾನಿನ ಒಬ್ಬ ಸೈಂಟಿಸ್ಟ್ ಡಾಕ್ಟರ್ ಮುಸಾರೋ ಎಮೋಟೋ ಅವರು ನೀರಿನ ಮೇಲೆ ಹಲವಾರು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾರೆ. ಅವರು ಹೇಳೋದೇನು ಅಂದ್ರೆ, ಮಾನವನ ಚೇತನ ಏನಿದೆ ನೀರಿನ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಮೇಲೆ ಒಂದು ದೊಡ್ಡ ಪ್ರಭಾವವನ್ನ ಅದು ಬೀರುತ್ತೆ ಅಂತ. ಅವರು ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, 2 ಗ್ಲಾಸ್ ನೀರನ್ನ ತಗೊಂಡು 2 ಗ್ಲಾಸ್ ಮೇಲೆ ಬೇರೆ ಬೇರೆ ಪದಗಳನ್ನ ಬರೀತಾರೆ. ನಂತರ ಅದನ್ನ ಫ್ರೀಜರ್ ಅಲ್ಲಿಟ್ಟು ಅದರ ಮಾಲಿಕ್ಯುಲರ್ ಸ್ಟ್ರಕ್ಚರ್ದು ಫೋಟೋಸ್ ಅನ್ನ ತಗೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಇಂಟೆನ್ಷನ್ಸು ನೀರಿನ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಮೇಲೆ ದೊಡ್ಡ ಪ್ರಭಾವವನ್ನೇ ಬೀಳುತ್ತೆ ಅಂತ. ಒಳ್ಳೆ ಪದಗಳಿಂದ ಕೂಡಿದಂತಹ ಗ್ಲಾಸ್ನ ಐಸ್ನ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಏನಿತ್ತು ಅದು ಬ್ಯೂಟಿಫುಲ್ ಶೇಪ್ ಅಲ್ಲಿ ಹಾರ್ಮೋನಿಯಸ್ ಆಗಿತ್ತು. ಬ್ಯಾಡ್ ವರ್ಡ್ಸ್ ಅನ್ನ ಅಂದ್ರೆ ಬ್ಯಾಡ್ ಇಂಟೆನ್ಷನ್ ಅನ್ನ ಕಳಿಸಿದ್ದ ಮಾಲಿಕ್ಯುಲರ್ ಸ್ಟ್ರಕ್ಚರ್ದು ಶೇಪ್ ಏನಿತ್ತು ಅದು ತುಂಬಾ ಸ್ಕ್ಯಾಟರ್ ಆಗಿತ್ತು. ಅದೇನು ಒಂಥರ ಗೋಜಲ್ ಗೋಜಲ್ ಆಗಿತ್ತು. ಅಂಡ್ ನೆಕ್ಸ್ಟ್ ಅವರು ಬೇರೆ ಬೇರೆ ಸೌಂಡ್ ನ ಕೂಡ ಪ್ರಯೋಗ ಮಾಡ್ತಾರೆ ನೀರಿನ ಮೇಲೆ. ಮೆಲೋಡಿ ಸೌಂಡ್ಗೆ ಅವರು ಒಳ್ಳೆ ಶೇಪ್ ಅಲ್ಲಿರೋ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡೋದನ್ನ ನೋಡ್ತಾರೆ. ಹೆವಿ ಮತ್ತೆ ಹಾರ್ಶ್ ಸೌಂಡ್ಗೆ ಮಾಲಿಕ್ಯುಲರ್ ಸ್ಟ್ರಕ್ಚರು ಸ್ಕ್ಯಾಟರ್ ಆಗಿರೋದನ್ನ ಅವರು ನೋಡ್ತಾರೆ. ಒಂದು ಗ್ಲಾಸ್ ಮೇಲೆ ಪಾಸಿಟಿವ್ ವರ್ಡ್ಸ್ ಲೈಕ್ ಲವ್, ಗ್ರಾಟಿಟ್ಯೂಡ್, ಥ್ಯಾಂಕ್ ಯು ಹೀಗೆ ಬರೆದಾಗ ಮಾಲಿಕ್ಯುಲರ್ ಸ್ಟ್ರಕ್ಚರು ಡೈಮಂಡ್ ಮತ್ತೆ ಸ್ಟಾರ್ ಶೇಪ್ ಅಲ್ಲಿ ಬ್ಯೂಟಿಫುಲ್ ಆಗಿರುತ್ತೆ. ಅದೇ ನೆಗೆಟಿವ್ ಪದಗಳನ್ನ ಬರೆದಾಗ ಲೈಕ್ ಹೇಟು, ಆಂಗ್ರಿ, ಜೆಲಸ್ಸು, ಫೇಲ್ಯೂರು ಇದರಲ್ಲಿ ಯಾವುದೇ ಒಂದು ಕ್ಲಿಯರ್ ಆಗಿ ಸ್ಟ್ರಕ್ಚರ್ಸ್ ಕಾಣ್ತಾ ಇರಲ್ಲ, ಅಂದ್ರೆ ಅದು ಸರಿಯಾಗಿ ಫಾರ್ಮೇಶನ್ ಆಗಿರಲ್ಲ. ಸೊ ಈ ಒಂದು ಪ್ರಯೋಗನ ನಿಮ್ಮ ಬಾಡಿ ಒಳಗೆ ಮಾಡ್ಕೊಂಡಾಗ ಹೇಗೆ ಆಗ್ಬೋದು ಅಂತ ನೀವು ಥಿಂಕ್ ಮಾಡಿ. ಕಾರಣ ಏನು ಅಂದ್ರೆ, ನಮ್ಮ ಬಾಡಿನಲ್ಲಿ 70-80% ನೀರಿದೆ. ಹಾಗೇನೆ ನಮ್ಮ ಮೈಂಡ್ ಅಲ್ಲಿ 90% ನೀರಿದೆ. ಹಾಗಾಗಿ ಅಡಿಯಿಂದ ಮುಡಿಯವರೆಗೂ ಪ್ರತಿ ಸೆಲ್ಸ್ ಅಲ್ಲೂ ನೀರಿದೆ. ಇದರಿಂದ ಅರ್ಥ ಆಗುತ್ತೆ ನಾವೇನು ಥಿಂಕ್ ಮಾಡ್ತೀವೋ ಅದು ನೀರಿನ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಮೇಲೆ ಒಂದು ದೊಡ್ಡ ಪ್ರಭಾವವನ್ನ ಬೀರುತ್ತೆ ಅನ್ನೋದು. ಹಾಗಾಗಿ ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ, ನಮ್ಮ ಇಂಟೆನ್ಷನ್ಸು ನೀರಿನ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಮೇಲೆ ಪ್ರಭಾವ ಬೀರುತ್ತೆ. ಅಂಡ್ ಅದು ಹೇಗೆ ನಮ್ಮ ಫಿಸಿಕಲ್ ಮ್ಯಾಟರ್ ಮೇಲೂ ಕೂಡ ರಿಯಾಕ್ಟ್ ಆಗುತ್ತೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಥಾಟ್ಸ್ ಮತ್ತೆ ಇಂಟೆನ್ಷನ್ಸು ನಮ್ಮ ಬಾಡಿಯ ನೆಗೆಟಿವ್ ಅಥವಾ ಪಾಸಿಟಿವ್ ಎನರ್ಜಿಯನ್ನ ಉತ್ಪತ್ತಿ ಮಾಡುತ್ತೆ, ನಮ್ಗೆಲ್ರಿಗೂ ಗೊತ್ತಿದೆ. ನಂತರ ತುಂಬಾ ಜನ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಎಮೋಟೋ ಅವರ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಒಪ್ಕೊಂತಾರೆ. ಇನ್ನೊಂದು ಎಕ್ಸ್ಪೆರಿಮೆಂಟ್ ಹೇಳುತ್ತೆ ಮತ್ತೆ ಪ್ರೂವ್ ಕೂಡ ಆಗಿದೆ, ನೀರಿನಲ್ಲಿ ಮೆಮೊರೀಸ್ ಇರುತ್ತೆ. ಅಂದ್ರೆ ವಾಟರ್ ಮೆಮೊರಿ ಇದೆಯಲ್ಲ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಕಾನ್ಶಿಯಸ್ ಆಗಿ ನಮ್ಮ ಕ್ರಿಯೆಗೆ ಅದು ಪ್ರತಿಕ್ರಿಯೆಯನ್ನ ಕೊಡುತ್ತೆ. ಜರ್ಮನ್ ಸೈಂಟಿಸ್ಟ್ ಇದನ್ನ ಶೋಧನ ಮಾಡ್ತಾರೆ ಅಂಡ್ ಹೇಳ್ತಾರೆ ನೀರಲ್ಲಿ ಮೆಮೊರಿ ಅಂದ್ರೆ ವಾಟರ್ ಮೆಮೊರಿ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ. ಇನ್ನೊಂದು ರಿಸರ್ಚ್ ಕೂಡ ಹೇಳುತ್ತೆ ನೀರಿನ ಬೇರೆ ಬೇರೆ ರಿಸೋರ್ಸ್ ನ ಒಂದು ಮೆಮೊರಿ ಬೇರೆ ಬೇರೆ ತರನೇ ಇರುತ್ತೆ ಅಂತ. ಅಂದ್ರೆ ಪೈಪ್ ಅಲ್ಲಿ ಬರುವಂತ ನೀರಿನ ಒಂದು ಮೆಮೊರಿನೇ ಬೇರೆ ಇರುತ್ತೆ, ನದಿಯಲ್ಲಿರೋ ನೀರಿನ ಒಂದು ಮೆಮೊರಿ ಬೇರೆ ಇರುತ್ತೆ, ಸಮುದ್ರದ ನೀರಿನ ಮೆಮೊರಿ ಲೆವೆಲ್ಲೇ ಬೇರೆ ಇರುತ್ತೆ, ಹಾಗೆ ಜಲಪಾತದಿಂದ ಹರಿಯುವಂತ ನೀರಿನ ಒಂದು ಮೆಮೊರಿ ಕೂಡ ಬೇರೆ ಬೇರೆ ಇರುತ್ತೆ. ಹೀಗೆ ಅವರು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಬೇರೆ ಬೇರೆ ಸೋರ್ಸ್ ನ ಮೆಮೊರಿ ಅವರಿಗೆ ಡಿಫರೆಂಟ್ ಆಗಿ ಕಾಣುತ್ತೆ. ಸೊ ನಮ್ಮ ಪ್ರತಿಯೊಂದು ವಿಚಾರದೊಂದಿಗೆ, ಫಾರ್ ಎಕ್ಸಾಂಪಲ್ ನಾನು ಶ್ರೀಮಂತ, ನಾನು ಬಡವ, ನಾನು ಫೇಲ್ಯೂರು, ನಾನು ಸಕ್ಸಸ್ಫುಲ್ ಅಲ್ಲ, ಹೀಗೆ ನಮ್ಮ ಬಾಡಿ ಪ್ರತಿ ಸೆಲ್ ಅನ್ನ ಅದು ಬೇರೆ ಬೇರೆ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಡಿಸೈಡ್ ಮಾಡುತ್ತೆ ನಿಮ್ಮ ಲೈಫ್ ಅಲ್ಲಿ ನೀವು ಏನನ್ನ ಅಟ್ರಾಕ್ಟ್ ಮಾಡ್ತೀರಾ ಅಂತ. ಈ ಟೆಕ್ನಿಕ್ ಅನ್ನ ಹೇಗೆ ನಾವು ಫಾಲೋ ಮಾಡಬೇಕು ಅಂದ್ರೆ, ನೀರಿನ ಗ್ಲಾಸ್ ಅನ್ನ ತೆಗೆದುಕೊಂಡು ನೀರಿನ ಗ್ಲಾಸ್ ಅನ್ನ ಕೈಯಲ್ಲಿ ಹಿಡಿದು ನೀರನ್ನ ಕುಡಿಯೋದಕ್ಕೆ ಮೊದಲು ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಒಂದು ಪೆನ್ ತಗೊಂಡು ಅದರಲ್ಲಿ ನಿಮ್ಮ ವಿಶ್ ಅಥವಾ ನಿಮ್ಮ ಡಿಸೈರ್, ನಿಮ್ಮ ಗೋಲ್ ಏನಿದೆ ಅದನ್ನ ನೀವು ಬರ್ದಿಟ್ಕೊಳ್ಳಿ. ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈಗಾಗಲೇ ಸಿಕ್ಕಿದೆ ನಿಮಗೆ ಅನ್ನೋ ರೀತಿಯಲ್ಲಿ ನೀವು ಬರ್ದಿಟ್ಕೊಳ್ಳಿ. ಯಾವುದೇ ರೀತಿಯ ನೆಗೆಟಿವ್ ವರ್ಡ್ಸ್ ಅನ್ನ ಯೂಸ್ ಮಾಡಬೇಡಿ, ತುಂಬಾ ಇಂಪಾರ್ಟೆಂಟ್. ಸೊ ಆ ಪವರ್ಫುಲ್ ವರ್ಡ್ಸ್ ಯಾವುದು ನಾವು ಹೇಳ್ಬೇಕು ನೀರು ಕುಡಿಯೋದಕ್ಕಿಂತ ಮುಂಚೆ ಅಂದ್ರೆ, ನೀರನ್ನ ಕೈಯಲ್ಲಿ ಹಿಡಿದು ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಬ್ಲೆಸ್ ಮಾಡಿರೋದಕ್ಕೆ, ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಒಳ್ಳೆಯ ಹೆಲ್ತ್ ಅನ್ನ ಕೊಟ್ಟಿರೋದಕ್ಕೆ, ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಡಿವೈನ್ ಲವ್ ಅನ್ನ ಕೊಟ್ಟಿರೋದಕ್ಕೆ,
ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಫಿನಾನ್ಷಿಯಲಿ ಬ್ಲೆಸ್ಸಿಂಗ್ಸ್ ಅನ್ನ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಜಾಬ್ ಅನ್ನ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಒಳ್ಳೆಯ ಮಾರ್ಕ್ಸ್ ಅನ್ನು ಕೊಟ್ಟು ಎಕ್ಸಾಮ್ ಅಲ್ಲಿ ಪಾಸ್ ಮಾಡಿರೋದಕ್ಕೆ. ಥ್ಯಾಂಕ್ ಯು ಯೂನಿವರ್ಸ್ ನಾನು ಓದಿದ್ದೆಲ್ಲ ನೆನಪಿಟ್ಕೊಳ್ಳೋ ಹಾಗೆ ನನಗೆ ಶಕ್ತಿಯನ್ನ ಕೊಟ್ಟಿರೋದಕ್ಕೆ. ಈ ರೀತಿ ನಿಮ್ಮ ವಿಷ್ ಏನಿದೆ ಅದನ್ನ ನೀವು ಥ್ಯಾಂಕ್ ಯು ಯೂನಿವರ್ಸ್ ಜೊತೆಗೆ ನೀವು ಬರ್ಕೊಳ್ಳಿ. ನಿಮ್ದು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಅನುಕೂಲ ಆಗೋ ತರ ಬರ್ಕೊಳ್ಳಿ. ಹೀಗೆ ಹೇಳ್ತಾ ನೀವು ನೀರನ್ನ ಎನರ್ಜೈಸ್ ಮಾಡಬೇಕು. ಇದನ್ನ ಹೇಳ್ತಾ ಕೈಯಲ್ಲಿ ಹಿಡ್ಕೊಂಡು ಹೇಳ್ತಾ ಇದನ್ನ ನೀವು ಎನರ್ಜೈಸ್ ಮಾಡಿ ನಂತರ ಇದನ್ನ ಕುಡಿಬೇಕು. ದಿನವೆಲ್ಲ ಪಾಸಿಟಿವ್ ಆಗಿರೋಕೆ ಆಗಲ್ಲ. ಯಾವಾಗ್ಲಾದ್ರೂ ನೀವು ನೆಗೆಟಿವ್ ವಿಚಾರಗಳು ಬಂದೇ ಬರುತ್ತೆ. ಸ್ವಲ್ಪ ನೀವು ಅಂತ ಟೈಮಲ್ಲಿ ಪಾಸ್ ಮಾಡಿ, ಅಂದ್ರೆ ಸ್ಟಾಪ್ ಮಾಡಿ, ನಿಮ್ಮ ವಿಶಸ್ಸು ಫುಲ್ಫಿಲ್ ಆಗಿರೋದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳಿ ನಂತರ ನೀವು ಅದನ್ನ ಕುಡೀರಿ. ನಂಬಿ ನಿಧಾನವಾಗಿ ನಿಮ್ಮ ಲೈಫಲ್ಲಿ ಚೇಂಜಸ್ ಕಾಣೋದಕ್ಕೆ ನೀವು ಸ್ಟಾರ್ಟ್ ಮಾಡ್ತೀರಾ. 1 ಗ್ಲಾಸ್ ಅಥವಾ 1 ಬಾಟಲ್ ನೀರನ್ನ ಡೈಲಿ ನೀವು ಚಾರ್ಜ್ ಮಾಡ್ತಾ ಕುಡಿತಾನೆ ಇರಬೇಕು. ಯಾಕೆಂದ್ರೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಇಂಟೆನ್ಷನ್ಸ್ ಅನ್ನ ಈ ನೀರಿಗೆ ಕಳ್ಸಿದ್ರೆ, ಅಂದ್ರೆ ಅವರ ಎಕ್ಸ್ಪೆರಿಮೆಂಟ್ ಪ್ರಕಾರ ನೀರಿಗೆ ಏನಿದೆ, ಸ್ಟ್ರಾಂಗ್ ಮೆಮೊರಿ ಪವರ್ ಇದೆ. ನೀವ್ ಏನೇ ಇಂಟೆನ್ಷನ್ಸ್ ಕಳ್ಸಿದ್ರು ಅದು ಇದರಲ್ಲಿ ಸ್ಟೋರ್ ಆಗುತ್ತೆ. ನಂತರ ನೀವು ಆ ನೀರನ್ನ ಕುಡ್ದಾಗ ಏನಾಗುತ್ತೆ, ನಿಮ್ಮ ಬಾಡಿಯ ಪ್ರತಿಯೊಂದು ಸೆಲ್ ಅಲ್ಲೂ ನಿಮ್ಮ ಇಂಟೆನ್ಷನ್ಸ್ ಹೋಗಿ ತಲುಪುತ್ತೆ. ನಿಮ್ಮ ಇಂಟೆನ್ಷನ್ಸ್ ಯಾವಾಗ ಅಲ್ಲಿ ತಲುಪುತ್ತೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿನಲ್ಲಿ ನಿಮ್ಮ ರಿಯಾಲಿಟಿ ಏನಿದೆ ಅದು ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬರೀ ಐ ಆಮ್ ರಿಚ್ ಅಂತ ಕೈಯಲ್ಲಿ ನೀರ್ ಹಿಡ್ಕೊಂಡು ಸುಮ್ನೆ ಮೆಕ್ಯಾನಿಕಲ್ ಆಗಿ ಹೇಳೋದಕ್ಕೆ ಹೋಗ್ಬೇಡಿ. ಮನ್ಸನ್ನ ಶಾಂತವಾಗಿ ಇಟ್ಕೊಂಡು 2 ನಿಮಿಷ ಸಾಕು ಇದನ್ನ ಹೇಳ್ಕೊಳ್ಳೋದಿಕ್ಕೆ. ನಂಬಿ ಟ್ರಸ್ಟ್ ಇಂದ ಹೇಳ್ಬೇಕು ಇದನ್ನ. ದೇವರ ಮೇಲೆ ನಂಬಿಕೆಯಿಂದ, ನೀವು ನಂಬುವಂತಹ ದೇವರು, ಯೂನಿವರ್ಸ್ ಯಾರೇ ಆಗಿರ್ಲಿ, ಆ ಒಂದು ಸೂಪರ್ ಪವರ್ ಅನ್ನ ನಂಬಿ ನೀವು ಇದನ್ನ ಚಾರ್ಜ್ ಮಾಡಿ ನೀರನ್ನ ಡೈಲಿ ಕುಡಿತಾ ಇರಬೇಕು. ಗ್ಲಾಸ್ ಅನ್ನ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ ಮೊದಲು ಸಾಧ್ಯವಾದ್ರೆ ನಿಮ್ಮ 2 ಕೈಗಳನ್ನ ಚೆನ್ನಾಗಿ ಈ ರೀತಿ ಉಜ್ಜಿ. ಚೆನ್ನಾಗಿ ಉಜ್ಜಿದಾಗ ಏನಾಗುತ್ತೆ, ಅಲ್ಲಿ ಎನರ್ಜಿ ಒಂದು ಕ್ರಿಯೇಟ್ ಆಗುತ್ತೆ. ನಂತರ ಗ್ಲಾಸ್ ಅನ್ನ ನೀವು ಮುಟ್ಟಿದಾಗ ಅದು ಆ ಎನರ್ಜಿ ನಿಮ್ಮ ಬಾಟಲ್ ಮೂಲಕ ನಿಮ್ಮ ನೀರಿಗೆ ಅದು ರೀಚ್ ಆಗುತ್ತೆ. ಮೇಲೆ ಹೇಳಿರುವಂತಹ ವಿಷಸ್ ಅನ್ನ ನೀವು ಹೇಳ್ತಾ ಹೇಳ್ತಾ ನೀರನ್ನ ಕುಡಿಬೇಕಾಗುತ್ತೆ. ನಂತರ ನೀವು ಒಬ್ಬರೇ ಇದ್ರೆ ಅಫರ್ಮೇಷನ್ಸ್ ಅನ್ನ ಜೋರಾಗಿ ಹೇಳ್ತಾ ಹೇಳ್ತಾ ಕುಡಿರಿ, ಅಥವಾ ನೀವು ಗುಂಪಲ್ಲಿದ್ರೆ ಮನಸ್ಸಲ್ಲೇ ಹೇಳ್ಕೊಳ್ತಾ ನೀರನ್ನ ಕುಡಿರಿ. ನೀವು ಹೇಳುವಂತ ಅಫರ್ಮೇಷನ್ಸು ವಿಜುವಲೈಸ್ ಅನ್ನ ಕೂಡ ಮಾಡಬೇಕು ನೀರನ್ನ ಕುಡಿಯುವಾಗ. ಡೈಲಿ ನೀವು ಮಾರ್ನಿಂಗು ಮತ್ತೆ ನೈಟ್ ಇದನ್ನ ಮರಿದೆ ಮಾಡಿ. ಅಟ್ಲೀಸ್ಟ್ ನೀವು ದಿನಕ್ಕೆ ಒಂದು 3-4 ಸತಿನಾರು ಇದನ್ನ ಮಾಡಲೇಬೇಕು. ಪ್ರತಿ ಸರಿ ನೀರು ಕುಡಿಯುವಾಗ ಮಾಡಿದ್ರೆ ತುಂಬಾ ಒಳ್ಳೇದು. ಅಟ್ಲೀಸ್ಟ್ ನೀವು ಮಾರ್ನಿಂಗ್ ಮತ್ತೆ ನೈಟ್ ಇದನ್ನ ಫಾಲೋ ಮಾಡ್ತಾ ಬನ್ನಿ. ಯಾವುದೇ ಡೌಟ್ ಅನ್ನ ಇಟ್ಕೋಬೇಡಿ. ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಈ ನೀರಿನ ಮೇಲೆ ಒಂದು ಒಳ್ಳೆ ಇಂಟೆನ್ಷನ್ ಕಳಿಸಿ ನೀವು ಕುಡಿತಾ ಇದ್ರೆ ಖಂಡಿತ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಬೇಕಾದ್ರೆ ಬಾಟಲ್ ಮೇಲೆ ನೀವೇನ್ ಮಾಡ್ಬೋದು, ಬರ್ಕೋಬಹುದು ನೀಟಾಗಿ. ನಿಮಗೆ ಏನ್ ಬೇಕೋ ಆ ಬಾಟ್ಲ್, ಈ ತರ ಬಾಟಲ್ ಇದ್ರೆ ನೀವೇನ್ ಮಾಡ್ಬೇಕು, ಒಂದು ಪರ್ಮನೆಂಟ್ ಮಾರ್ಕರ್ ತಗೊಂಡು ಬರ್ದ್ಬಿಡಿ ನಿಮ್ಮ ವಿಷಸ್ನ. ಅದು ಆಗಲ್ಲ, ನಾನು ಆಫೀಸ್ಗೆ ಹೋಗ್ಬೇಕು, ಅಲ್ಲೆಲ್ಲ ಸರಿ ಹೋಗಲ್ಲ ಅಂದ್ರೆ ಮನ್ಸಲ್ಲೇ ಹೇಳ್ತಾ ಹೇಳ್ತಾ ನೀವು ಕುಡಿಬೋದು. ಇವೆರಡೂನು ನೀವು ಮಾಡ್ತಾ ಇದ್ರೆ ಖಂಡಿತ ಒಳ್ಳೇದಾಗ್ತಾ ಬರುತ್ತೆ. ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಮನಿ ಒಂದು ಫೀಲ್ಡ್ ಅಲ್ಲಿ, ಹಾಗೆ ನಿಮ್ಮ ಜಾಬ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಎಲ್ಲದರಲ್ಲೂ ಒಳ್ಳೆ ರಿಸಲ್ಟ್ ಅನ್ನ ನೋಡ್ತಾ ಬರ್ತೀರಾ ಅಂತ ಹೇಳ್ತಾ, ವಾಟರ್ ಮ್ಯಾನಿಫೆಸ್ಟೇಷನ್ ಇಸ್ ದ ಬೆಸ್ಟ್ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.